ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಕಾದಂಬರಿ ಕೇಳಿ ಯೂಟ್ಯೂಬ್ ಚಾನಲ್. ನಿನ್ನೆ ನಾವು ಆಂಧ್ರ ಪ್ರದೇಶದ ಆಸ್ಥಾನ ಕವಿ ಸಾಮ್ರಾಟ್ ವಿಶ್ವನಾಥ ಸತ್ಯನಾರಾಯಣ ಅವರ ಪುರಾಣವೈರಿ ಗ್ರಂಥಮಾಲದ ಭಗವಂತನ ಮೇಲೆ ಸೇಡು ಎನ್ನುವ ಪುಸ್ತಕ ಓದ್ತಾ ಇದ್ವಿ. ಹಿಂದಿನದು ಮೊದಲನೇ ಭಾಗದಲ್ಲಿ ಯುವರಾಜ ಶ್ರೀಮುಖನಿಗೆ ಪಟ್ಟಾಭಿಷೇಕ ನಡೆದಿರುತ್ತೆ. ಹಾಗೆ ಅದರ ಅಂಗವಾಗಿ ಹಲವಾರು ಸ್ಪರ್ಧೆಗಳನ್ನು ಆಯೋಜಿಸಿರ್ತಾರೆ. ಖಡ್ಗ ವಿದ್ಯೆ ಪ್ರದರ್ಶನ ಮತ್ತು ಕತ್ತಿವರಸೆಯನ್ನು ರಾಜ ಅರಮನೆಯ ಕೋಟೆಯಲ್ಲಿ ನಡೆದಿರುತ್ತೆ. ಈಗ ಇಲ್ಲಿಂದ ಕತೆ ಮುಂದೆ. ಈ ಸ್ಪರ್ಧೆಗಳು ಅತ್ಯಂತ ಉತ್ಸುಕತೆಯಿಂದ ಆಸಕ್ತಿಯಿಂದ ನಡೀತವೆ. ಅದರಲ್ಲಿ ಗೆದ್ದವನು ನಿರಂಕುಶ ಎನ್ನುವವನು. ಈ ನಿರಂಕುಶ ಯಾರು ಅಂದರೆ ಸಮೀಪರಾಜನ ಮಗ. ಈ ಸಮೀಪರಾಜ ಅಂದರೆ ರೋಮಪಾದ ಮಹಾರಾಜರ ಚಿಕ್ಕಪ್ಪನ ಮಗ. ಈ ನಿರಂಕುಶ ಗೆದ್ದಾಗ ಅಲ್ಲಿ ಇದ್ದ ವೃದ್ಧರು ಮತ್ತು ಹಿತೈಷಿಗಳು ವಿಜಯಸಿಂಹನಿಗೆ ಹೇಳ್ತಾರೆ. ರೋಮಪಾದ ಮಹಾರಾಜರ ಎರಡನೇ ಮಗ ವಿಜಯಸಿಂಹನಿಗೆ ನಿರಂಕುಶನ ಜೊತೆ ಕಾದಾಡಲಿಕ್ಕೆ ಹೇಳ್ತಾರೆ. ಎಲ್ಲರ ಪ್ರೋತ್ಸಾಹದಿಂದ ಅವನು ಮುಂದೆ ಬರ್ತಾನೆ. ಈ ವಿಜಯಸಿಂಹ ಹಿಂದೆ ಹೇಳಿದ ಹಾಗೆ ಅಮ್ಮನ ಪೆಟ್ಟಿನ ಮಗ ಅಲ್ಲ, ಹಾಗಾಗಿ ಇವನು ಸ್ವಲ್ಪ ಅಷ್ಟು ಕೆಟ್ಟು ಹೋಗಿರಲ್ಲ. ಹಾಗೆ ಅಪ್ಪನ ಜವಾಬ್ದಾರಿಯುತವಾದ ಮಗನೂ ಅಲ್ಲ. ಆದ ಕಾರಣ ಇವನಿಗೆ ಅಷ್ಟೊಂದು ಸೀರಿಯಸ್ನೆಸ್ ಇರಲ್ಲ. ಆದರೆ ಅಪ್ಪ ಅಣ್ಣನ ಬಗ್ಗೆ ತುಂಬ ಗೌರವ ಇರುತ್ತೆ. ಖಡ್ಗವಿದ್ಯೆಯಲ್ಲಿ ತುಂಬ ಮೇಲ್ಗೈ ಸಾಧಿಸಿರ್ತಾನೆ. ಇವನು ಮತ್ತು ನಿರಂಕುಶ ಇಬ್ಬರು ಕಾದಾಡಲಿಕ್ಕೆ ನಿಲ್ತಾರೆ. ವಿಜಯಸಿಂಹನ ಕಲ್ತಿದ್ದ ವಿದ್ಯೆ ತನ್ನದಾಗಿಸಿಕೊಂಡಿರ್ತಾನೆ. ನಿರಂಕುಶ ತನಗೆ ಅವಶ್ಯಕತೆಗೆ ತಕ್ಕಂತೆ ಕಲ್ತಿರ್ತಾನೆ. ಇವರು ಎಲ್ಲರೂ ಒಂದೇ ಗುರುವಿನ ಹತ್ರ ಕಲ್ತಿರ್ತಾರೆ. ಹಾಗೆಯೇ ವಿಜಯಸಿಂಹನ ಕೈಚಳಕ ಒಂದು ನಾಗರ ಹಾವು ಎಷ್ಟು ಸ್ಪೀಡಾಗಿ ಮೂವ್ ಮಾಡುತ್ತೋ ಅಷ್ಟು ಸ್ಪೀಡಾಗಿರುತ್ತೆ. ಮತ್ತು ಶರೀರದ ಲಾಘವತೆ ಅಂದರೆ ಹೋಲ್ ಬಾಡಿ ಮೂಮೆಂಟ್ಸ್ ಕೂಡ ತುಂಬ ಸ್ಪೀಡಾಗಿರುತ್ತೆ ವಿಜಯಸಿಂಹಂದು. ಪ್ರತಿಯೊಬ್ಬರು ಒಂದೊಂದು ಸ್ಟೆಪ್ನಲ್ಲೂ ಒಬ್ಬರ ಬಗ್ಗೆ ಒಬ್ಬರು ಕಣ್ಣಿನಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಮುಂದುವರಿಸ್ತಾರೆ. ಇದರಲ್ಲಿ ಎಲ್ಲೋ ವಿಜಯಸಿಂಹ ಮೇಲ್ಗೈ ಸಾಧಿಸ್ತಿದ್ದಾನೆ ಅನ್ನೋದು ನಿರಂಕುಶನಿಗೂ ಅರ್ಥ ಆಗುತ್ತೆ. ನೋಡ್ತಾ ಇದ್ದ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ನಿರಂಕುಶನ್ಗೆ ಎಲ್ಲೋ ಸ್ವಲ್ಪ ಡಿಸಪಾಯಿಂಟ್ ಆಗ್ತಿದೆ ಅನ್ನೋದನ್ನು ಅಲ್ಲಿದ್ದ ಜಯದ್ರಥ ಇದನ್ನು ನೋಟಿಸ್ ಮಾಡಿರ್ತಾನೆ. ಇದು ಹೀಗೆ ನಡೆದ್ರೆ ಮನೆಗೆ ಹೋದ್ಮೇಲೆ ನಾನು ಹೇಗಾದರೂ ಆಯಿತು ಆ ಕೈ ಚಳಕ ಆ ರೀತಿ ನಾನು ಕಲಿಬೇಕು ಅಂತ ನಿರಂಕುಶನ್ಗೆ ತುಂಬ ಅನಿಸುತ್ತೆ. ಹೆಂಗಾದರೂ ಮಾಡಿ ಅಭ್ಯಾಸ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅಲ್ಲಿ ಇರೋ ಒಬ್ಬ ಗಂಗು ಅನ್ನೋ ಆತನು ಖಡ್ಗವಿದ್ಯೆ ತುಂಬ ಚೆನ್ನಾಗಿ ಕಲ್ತಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅವನಿಗೆ 2-3 ಸತಿ ಬರಲಿಕ್ಕೆ ಹೇಳಿ ಕಳಿಸ್ತಾನೆ. ಇವನು ಹೋಗೋದಿಲ್ಲ. ಇಲ್ಲಿ ನಿರಂಕುಶನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೂಡ ಸ್ವಲ್ಪ ತಿಳ್ಕೊಬೇಕು ನಾವು. ಈ ನಿರಂಕುಶನ ಅಪ್ಪ ಸಮೀಪರಾಜ, ನಿರಂಕುಶನ ತಾತ ಮತ್ತು ಈ ಶ್ರೀಮುಖ ವಿಜಯಸಿಂಹ ಇವರ ತಾತಂದಿರು ಅಣ್ಣ ತಮ್ಮಂದಿರು. ಮುಂದಕ್ಕೆ ಬರೋದಾದರೆ ಈಗ ಸಮೀಪರಾಜನಿಗೆ ಜವಾಬ್ದಾರಿ ಕೊಡಬೇಕು. ರೋಮಪಾದ ಮಹಾರಾಜರಿಗೆ ಇಲ್ಲಿ ಪಟ್ಟಾಭಿಷೇಕ ಆದಂಗೆ ತೊರ್ರೆಪಟ್ಟು ಅನ್ನೋದು ಒಂದು ಜವಾಬ್ದಾರಿ ಇರುತ್ತೆ ಆ ರಾಜ್ಯದಲ್ಲಿ. ಆಗಿನ ಕಾಲಕ್ಕೆ ಗೋ ಸಂಪದವನ್ನು ಅತ್ಯಂತ ಮುಖ್ಯವಾದ ಸಂಪದ ಮತ್ತು ಪವಿತ್ರವಾದದ್ದು ಅಂತ ಭಾವಿಸಿ ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾರೆ. ಎವ್ರಿ 12 ಕಿಲೋಮೀಟರ್ಸ್ಗೆ ಒಂದೊಂದು ಮಂದೆಯನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ ರಾಜ್ಯದವರು. ಅಲ್ಲಿ ಸುಮಾರು 100 ಜನ ಹಸು ಕಾಯೋರೇ ಇರ್ತಾರೆ. ಹಾಗೆ ಅದಕ್ಕೆ ಮೇವಿಗಂತ ತುಂಬ ಫಲವತ್ತಾದ ಭೂಮಿ, ಗೋಧಿ, ಅಕ್ಕಿ, ಜೋಳ ಎಲ್ಲ ತುಂಬ ಚೆನ್ನಾಗಿ ಬೆಳೆಯುವಂಥ ಭೂಮಿನ ಈ ಹಸುಗಾಗಿ ಬಿಟ್ಕೊಟ್ಲಾಗಿರುತ್ತೆ. ಅದನ್ನು ಮೇಲ್ವಿಚಾರಣೆ ಈ ಸಮೀಪರಾಜ ಮಾಡ್ತಾ ಇರ್ತಾನೆ. ಸಮೀಪರಾಜನ ನಂತರ ಈಗ ನಿರಂಕುಶ ಮಾಡ್ತಾ ಇರ್ತಾನೆ. ಹಾಗಾಗಿ ತನಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಖಡ್ಗವಿದ್ಯೆಯನ್ನು ತಾನೂ ಕಲ್ತಿರ್ತಾನೆ. ಆದರೆ ಈಗ ಬಂದಿರೋ ಈ ಯೋಚನೆಗೆ
ಗಂಗು ಅನ್ನೋರ್ನ ಕರೆದ್ರೂ ಅವನು ಬರಲಿಲ್ಲ ಅನ್ನೋದಕ್ಕಾಗಿ ನಿರಂಕುಶನೇ ಅವ್ರ ಮನೆಗೆ ಹೋಗಿ ಕೇಳ್ತಾನೆ, ನನಗೆ ಸ್ವಲ್ಪ ಕಲಿಬೇಕು ಅಂತಿದ್ದೀನಿ, ನೀವು ನನಗೆ ಹೇಳ್ಕೊಡಿ ಅಂತ ಕೇಳ್ತಾನೆ. ಗಂಗು ಆಮು ಅಂತ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ನಾನು ಹೇಳ್ಕೊಡ್ತೀನಿ, ಆದರೆ ನಾನು ಕಲ್ತಿದ್ದು ಈ ದೇಶದಲ್ಲಲ್ಲ, ಹೊರದೇಶದಲ್ಲೂ ಕಲ್ತಿದ್ದೀನಿ. ಅದಕ್ಕೆ ಅಲ್ಲಿನ ಭಾಷೆಯದೇ ಆದ ಕೆಲವೊಂದು ರೂಲ್ಸ್ ಇರುತ್ತೆ, ಅದರ ರೀತಿಯಲ್ಲೇ ನಾವು ಫಾಲೋ ಮಾಡಬೇಕು ಅಂತ ಹೇಳ್ತಾನೆ. ಇಲ್ಲಿ ಗಂಗು ಬಗ್ಗೆ ಸ್ವಲ್ಪ ಹೇಳಬೇಕು. ಈ ಗಂಗು ಆಗಿನ ಕಾಲಕ್ಕೆ ಇದ್ದ ಬಾಹಲಿಕ, ಲಂಪಾಕ, ರಂಪಾಕ, ರಾಮಟ ಅನ್ನೋ ದೇಶಗಳಿಗೆ ಹೋಗಿ ಅಲ್ಲಿ ಇರೋ ಬೇರೆ ಬೇರೆ ವರ್ಷನ್ಸ್ ಆಫ್ ಖಡ್ಗವಿದ್ಯೆಯನ್ನು ಕಲ್ತಿರ್ತಾರೆ. ಈ ಕಲಿಯೋ ಪ್ರೋಸೆಸ್ಸಲ್ಲಿ ಇವರ ಗುರು ಕಾಳಂದಿ ಅವರ ಹತ್ರ ವಿದ್ಯೆ ಕಲಿಯುವಾಗ ಅವರ ಮಗ ಸುಗಾನೂರಿ ಅನ್ನೋನು ಅವನಿಗೆ ಯಾರು ಇಷ್ಟ ಆಗಲ್ವೋ ಅವ್ರಿಗೆಲ್ಲರಿಗೂ ಡೈರೆಕ್ಟ್ ಸಾಯಿಸ್ತಾ ಇರ್ತಾನೆ. ಅವನ ಹತ್ರ ಸರ್ವೈವ್ ಆಗಲಿಕ್ಕಾಗಿ ತುಂಬ ಕಷ್ಟಪಟ್ಟು ಎಲ್ಲರನ್ನ ಮನವೊಲಿಸಿ ತುಂಬ ಕಷ್ಟಪಟ್ಟು ಕಲ್ತಿರ್ತಾನೆ. ಈ ಭಯದಲ್ಲಿ ಇರುವಾಗ ಈ ಕಾಳಂದಿ ಹೆಂಡತಿ ಐರಾವತಿ, ಗುರು ಹೆಂಡತಿ ಏನು ಮಾಡ್ತಾರೆ, ಈ ಗಂಗು ಅಂದರೆ ಅವ್ರಿಗೇನೋ ಪ್ರತ್ಯೇಕವಾದ ಅಭಿಮಾನ, ಪ್ರೀತಿ. ಇವನಿಗೂ ಬೇರೆ ಬೇರೆ ವಿದ್ಯೆಯನ್ನು ಹೇಳ್ಕೊಡಿ ಅಂತ ಹೇಳಿ ಅವರ ಗಂಡನಿಗೆ ಕೇಳ್ತಾರೆ. ಈ ಕಾಳಂದಿ ತನ್ನ ಮಗನಿಗೆ ಹೇಳ್ಕೊಟ್ಟಷ್ಟು ವಿದ್ಯೆ ಎಲ್ಲ ಶಿಷ್ಯಂದಿರಿಗೂ ಹೇಳ್ಕೊಡ್ತಾ ಇರಲ್ಲ. ಹೆಂಡತಿ ರೆಕಮೆಂಡೇಶನ್ ಮೇರೆಗೆ ಈ ಗಂಗುಗೆ ಈ ಕಾಲಂಜರಿ, ಬಗಲ, ಕೂಪ ಅನ್ನೋ ಕೆಲವು ಮಂತ್ರತಂತ್ರ ವಿದ್ಯೆಗಳನ್ನು ಹೇಳ್ಕೊಡ್ತಾರೆ. ತದನಂತರ ಗಂಗು ವಾಪಸ್ ಧಾನ್ಯ ಕಟಕಕ್ಕೆ ಬಂದಾಗ ಅವನಿಗೆ ಈ ವಿದ್ಯೆ ಕಲ್ತಿರೋದು ಯಾರ ಮೇಲಾದರೂ ಒಂದು ಸತಿ ಟ್ರಯಲ್ ಮಾಡಿ ನೋಡಬೇಕು ಅನಿಸುತ್ತೆ. ಯಾರ ಮೇಲಾದರೂ ಟ್ರಯಲ್ ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡುವಾಗ ತನಗೆ 4 ಜನ ಮಕ್ಕಳಿರ್ತಾರೆ. ಕೊನೆ ಅವನಿಗೂ ಖಡ್ಗವಿದ್ಯೆ ಮೇಲೆ ಸ್ವಲ್ಪ ಆಸಕ್ತಿ ಇರುತ್ತೆ. ಅವನು ತುಂಬ ದೊಡ್ಡ ರಾಮಭಕ್ತ. ಅದಕ್ಕೆ ತನ್ನ ಮಗನ ಮೇಲೇ ಟ್ರಯಲ್ ಮಾಡೋಕ್ಕೆ ನಿಶ್ಚಯಿಸ್ಕೊಳ್ತಾನೆ. ಮಗನಿಗೆ ಕೋಟಿ ರಾಮಜಪ ಮಾಡಲಿಕ್ಕೆ ಹೇಳಿ ತದನಂತರ ತನ್ನ ಜೊತೆ ಖಡ್ಗವನ್ನು ವಿದ್ಯೆ ನಿಂತು ಖಡ್ಗ ಪ್ರದರ್ಶನಕ್ಕೆ ಇಬ್ಬರು ಕಾದಾಡಿ ಅದರ ಮಧ್ಯದಲ್ಲಿ ಕಾಲಂಜರಿ ಅನ್ನೋ ವಿದ್ಯೆಯನ್ನು ಅವನ ಮೇಲೆ ಪ್ರಯೋಗಿಸ್ತಾನೆ. ಆಗ ಅವನು ಅಸ್ವಸ್ಥನಾಗಿ ಬಿದ್ದೋಗ್ತಾನೆ. ಆ ಹೊತ್ತಿಗೆ ಪಕ್ಕದಲ್ಲೇ ಇದ್ದ ಬಾವಿಯಲ್ಲಿ ಜೋರಾಗಿ ಒಂದು ಕಲ್ಲು ಬೀಳುತ್ತೆ. ಆಮೇಲೆ ರಾಮ ಅಂತ ಅವನು ಬಿದ್ದೋಗಿರ್ತಾನೆ. ಆಗ ಈ ಗಂಗು ಹೋಗಿ ಆ ನೀರಲ್ಲಿ ಸ್ನಾನ ಮಾಡಿ ರಾಮನಿಗೆ ಪೂಜೆ ಮಾಡಿ ಧ್ಯಾನ ಮಾಡಿ ಆ ತೀರ್ಥವನ್ನು ಮಗನಿಗೆ ಕುಡಿಸ್ತಾ ಬರ್ತಾನೆ. ಆಗ ಆ ಹುಡುಗ ಚೇತರಿಸ್ಕೊಳ್ತಾನೆ. ಇದರಿಂದ ಗಂಗು ಒಂದು ಅರ್ಥ ಮಾಡ್ಕೊಳ್ತಾನೆ, ಏನಂದರೆ ಈ ಮ್ಲೇಚ್ಛರು ಅಥವಾ ಈ ಹೊರಗಿನವರು ಏನೇ ಈ ಮಂತ್ರತಂತ್ರ ವಿದ್ಯೆಗಳನ್ನು, ಕ್ಷುದ್ರ ವಿದ್ಯೆಗಳನ್ನು ಪ್ರಯೋಗಿಸಿದ್ರೂ ವೈದಿಕ ದೇವರ ಶಕ್ತಿಯಿಂದ ಅದನ್ನು ಗೆಲ್ಲಬಹುದು. ವೈದಿಕ ದೇವರ ಶಕ್ತಿಯೇ ಕ್ಷುದ್ರ ವಿದ್ಯೆಗಿಂತ ದೊಡ್ಡದು ಅನ್ನೋದು ಅರ್ಥ ಮಾಡ್ಕೊಂಡಿರ್ತಾನೆ. ಹೀಗಿರುವಾಗ ಈ ನಿರಂಕುಶನ್ಗೆ ಹೇಳ್ಕೊಡ್ಬೇಕು ಅಂತ ನಿಶ್ಚಯ ಮಾಡೋ ಅಷ್ಟೊತ್ತಿಗೆ ಜಯದ್ರಥ ಅಲ್ಲಿಗೆ ಬರ್ತಾನೆ. ನಾನು ಕಾಳಂದಿ ಅವರ ಶಿಷ್ಯನೇ, ನಾನು ಈ ರಂಪಾಕ, ಬಾಹ್ಲಿಕ ದೇಶಗಳಲ್ಲಿ ಕಲ್ತಿದ್ದೀನಿ ಅಂತ ಹೇಳಿಕೊಂಡು ಆ ವಿಷಯ ಈ ವಿಷಯ ಮಾತಾಡ್ತಾರೆ. ಗಂಗು ಗುರು ಹೆಂಡತಿ ಮತ್ತು ಅವ್ರ ಮಗ ಕೊಡ್ತಿದ್ದ ಕಾಟ ಎಲ್ಲ ನೆನಪಿಸ್ಕೊಂಡು ಎಲ್ಲನೂ ಒಂದು ಸತಿ ಅವನ ಮುಂದೆ ಮನಸ್ಫೂರ್ತಿಯಿಂದ ಒಂದೇ ಗುರು ಶಿಷ್ಯರು ಅನ್ನೋ ಭಾವನೆಯಿಂದ ಎಲ್ಲನೂ ಹೇಳಿಬಿಡ್ತಾನೆ. ಅದಾದಮೇಲೆ ಜಯದ್ರಥ ಈಗ ಮಗನ ಮೇಲೆ ಪ್ರಯೋಗಿಸಿದ್ದು ಹೇಳಿರ್ತಾನೆ. ಅದಕ್ಕೆ ಜಯದ್ರಥ ಹೇಳ್ತಾನೆ, ನೋಡು, ನಾನು ಗುರುವಿನ ಶಿಷ್ಯನೇ, ಗುರುವಿನ ಕಡೆಯಿಂದನೇ ಬಂದಿದ್ದೀನಿ. ನಿಮಗೆ ಒಂದು ವಿಷಯ ತಿಳಿಸ್ಲಿಕ್ಕೆ, ಏನಂದರೆ ನೀನು ಕಲ್ತಿರೋ ಈ ವಿದ್ಯೆಯನ್ನು ಹಾಗೆ ನಿನ್ನಿಂದನೇ ಎಂಡ್ ಆಗಬಾರ್ದು. ನೀನು ಮತ್ತೊಬ್ಬರಿಗೆ ಹೇಳ್ಕೊಡ್ಬೇಕು. ಯಾರೋ ಒಬ್ಬರು ನಿನಗೆ ಅದನ್ನು ಸಕ್ಸಸ್ ಮುಂದಕ್ಕೆ ತಗೊಂಡು ಹೋಗೋರು ಬೇಕು, ಅದನ್ನು ಯಾರಿಗಾದ್ರೂ ಹೇಳ್ಕೊಡು ಅಂತ ಹೇಳ್ತಾನೆ. ಹೇಗೂ ಈಗ ನಿರಂಕುಶ ಬಂದು ಕೇಳ್ತಾ ಇದ್ದಾನಲ್ವಾ, ಅವನಿಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾನೆ ಗಂಗು.
ಜಯದ್ರಥನಿಗೆ ಬೇಕಾಗಿದ್ದಾದರೂ ಅದೇನೆ. ಇಲ್ಲಿಗೆ ಜಯದ್ರಥನ ಪ್ಲ್ಯಾನಲ್ಲಿ ಒಂದು ಅಂಕ ಮುಗಿಯುತ್ತೆ. ಮತ್ತೊಂದು ಅಂಕ ಇನ್ನೊಂದು ಕಡೆಯಿಂದ ಸ್ಟಾರ್ಟ್ ಮಾಡ್ತಾನೆ. ಈಗ ನಾಗಾರ್ಜುನಂಗೆ ಇರೋ ಡ್ಯುಯಲ್ ಮೈಂಡ್ಸೆಟ್, ಅವನ ಡಬಲ್ ಪರ್ಸ್ನಾಲಿಟಿ ಜಯದ್ರಥನ್ಗೆ ಅರ್ಥ ಆಗಿರುತ್ತೆ. ಅವನ್ನ ಇವನ ಕಡೆ ಹೋಲಿಸ್ಕೋಬೇಕು. ಹಾಗೆ ವೈದಿಕ ಧರ್ಮದ ಮೇಲೆ ತುಂಬ ನಂಬಿಕೆ ಇರುವಂಥ ಶ್ರೀಮುಖ ಮತ್ತು ವಿಜಯಸಿಂಹನ ಸಾಯಿಸಬೇಕು ಅಂತ ಯೋಚನೆ ಬಂದಾಗ ಈ ನಾಗಾರ್ಜುನನ ಪೂರ್ತಿ ತನ್ನ ಕಡೆಗೆ ಸೆಳ್ಕೊಳ್ಳೋದಕ್ಕೆ ಏನಾದರೂ ಒಂದು ಪ್ಲ್ಯಾನ್ ಬೇಕಾಗಿರುತ್ತೆ. ಆಗ ಅವರ ಅಮ್ಮ ದುಶ್ಚಲ ಇವ್ರನ್ನ ಅವನ ಹೆಂಡತಿ ಹತ್ರ ಕಳಿಸ್ತಾನೆ. ಯಾಕಂದರೆ ಈಗಾಗಲೇ ಹೇಳ್ದಂಗೆ ನಾಗಾರ್ಜುನ ಹೆಂಡತಿ ನೀಲಾ ಮ್ಲೇಚ್ಛ ಸೇವಕಿ ರೇಲಂಗಿ ಹತ್ರ ಬೆಳೆದಿರ್ತಾಳೆ. ಅವಳು ಯಾವುದೇ ವೈದಿಕ ಧರ್ಮದ ಮೇಲೆ ನಂಬಿಕೆ ಇರಲ್ಲ. ರಾಜಮನೆಯಲ್ಲಿ ಏನೇ ನಡೆದ್ರೂ, ಆ ಅರಮನೆಯಲ್ಲಿ ಆ ಸಂಬಂಧಿಕರಲ್ಲಿ ಏನೇ ಧಾರ್ಮಿಕ ಆಚಾರ ವಿಚಾರಗಳು ನಡೆದ್ರೂ ಅವಳು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ಮತ್ತು ಅದ್ರ ಬಗ್ಗೆ ಎಲ್ಲರೂ ಒಮ್ಮತದಿಂದ ಏನಾದರೂ ಡಿಸೈಡ್ ಮಾಡುವಾಗ ಇದ್ರ ಆಪೋಸಿಟ್ಟಾಗಿ ನೆಗೆಟಿವ್ ಆಗಿ ಏನಾದರೂ ಕಾಮೆಂಟ್ ಮಾಡ್ತಾಳೆ. ಆ ಕಾಮೆಂಟನ್ನು ಕರೆಕ್ಟ್ ಅಂತ ಎಲ್ಲರ ಮುಂದೆ ಪ್ರೂವ್ ಮಾಡ್ಕೊಳ್ಳೋ ಅಷ್ಟು ನಾಲೆಡ್ಜ್ ಕೂಡ ಅವಳಿಗೆ ಇರುತ್ತೆ. ಹೀಗಿರುವಾಗ ಈ ದುಶ್ಚಲ ಹೋಗಿ ಅವಳಿಗೆ ಮತ್ತೂ ಹತ್ರ ಆಗಿ ಅವಳಿಗಿರೋ ಆ ಭಾವನೆಗಳನ್ನು ಮತ್ತಷ್ಟು ಬಲಪಡಿಸ್ತಾಳೆ. ಇವರಿಬ್ಬರು ಒಟ್ಟಿಗಿರೋದನ್ನ ಶ್ರೀಮುಖನ ಹೆಂಡತಿ ಕಾಳಿಂದಿ ನೋಡ್ತಾರೆ. ಕಾಳಿಂದಿಗೆ ಒಂದು ನೆನಪಾಗತ್ತೆ. ಅವಳಿಗೆ ವೃದ್ಧ ಪಂಡಿತರೊಬ್ಬರು ಅವರ ಜಾತಕ ನೋಡಿ, ನಿಮಗೆ ಸಾವು ಒಬ್ಬ ಮ್ಲೇಚ್ಛರಿಂದ ಬರುತ್ತೆ ಅಂತ ಹೇಳಿರ್ತಾರೆ. ಮತ್ತು ಈ ನೀಲಾ ಕೂಡ ಅವಳ ಯೋಚನೆಗಳು ಅವೆಲ್ಲ ನೋಡುವಾಗ, ಇವರಿಬ್ಬರನ್ನೂ ಒಟ್ಟಿಗಿರುವಾಗ ನೋಡಿ ಕಾಳಿಂದಿಗೆ ಅದು ಏನೋ ಅನುಮಾನ. ಅದಕ್ಕೆ ವಿನಯ ಶಾಸ್ತ್ರಿ ಅನ್ನೋರನ್ನ ನೇಮಿಸ್ತಾಳೆ. ಈ ದುಶ್ಚಲ ಮತ್ತು ಅವರ ಮಗ ಯಾರು ಅವರ ಪೂರ್ತಿ ವಿವರವನ್ನು ತಿಳಿಲಿಕ್ಕೆ. ಈ ವಿನಯ ಶಾಸ್ತ್ರಿ ಎಲ್ಲಿಂದಲೋ ಬಂದು ರೋಮಪಾದ ಮಹಾರಾಜರ ಅಭಿಮಾನ ಸೂರೆಗೊಂಡು ಅದೇ ಆಸ್ಥಾನದಲ್ಲಿ ದಿನ ಪೌರಾಣಿಕ ಮತ್ತು ಪುರಾಣಗಳನ್ನು ಎಲ್ಲ ಹೇಳಲಿಕ್ಕೆ ಹೇಳಿಕೊಂಡು ಅಲ್ಲೇ ಇರ್ತಾನೆ. ಅವನ ಹೆಂಡತಿ ಜಾಹ್ನವಿ ಕೂಡ ಅಲ್ಲೇ ಇರ್ತಾರೆ. ಇವರಿಬ್ಬರಿಗೂ 4 ಜನ ಮಕ್ಕಳು. ಅದರಲ್ಲಿ ಒಬ್ಬ ಜನಮೇಜಯ ರಾಜನ ಗೂಢಚಾರಿಯಾಗಿ ಕೆಲಸ ಮಾಡ್ತಾಯಿದ್ರೆ, ಮಿಕ್ಕದವರೆಲ್ಲರೂ ಜನಮೇಜಯ ರಾಜನ ಬೇರೆ ಬೇರೆ ಕಚೇರಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವರಿಗೆ ವಸತಿ ಈ ಜಯದ್ರಥ ಉಳ್ಕೊಂಡಿರೋ ಸತ್ರದ ಪಕ್ಕದಲ್ಲೇ. ಆದ ಕಾರಣ ಅವನ ಮೇಲೆ ಒಂದು ಕಣ್ಣು ಪೂರ್ತಿ ಇಡುವ ಹಾಗೆ ಕಾಳಂದಿ ಆದೇಶ ಮಾಡ್ತಾಳೆ. ಈ ಜಯದ್ರಥ ಬಂದು ನಾಗಾರ್ಜುನನ್ನ ಮೀಟ್ ಮಾಡ್ತಾನೆ. ಅವನಿಗೆ ಹೇಳ್ತಾನೆ, ನಿನಗೆ ಒಂದು ಒಳ್ಳೆ ಜಾಗ ಇದೆ, ಆ ಜಾಗದಲ್ಲಿ ಒಂದು ಪುರಾತನವಾದ ಗುಹೆ ಇದೆ, ಅದರಲ್ಲಿ ಒಂದು ಹೆಂಗಸಿದ್ದಾಳೆ, ಅವಳಿಗೆ ಎಷ್ಟೊಂದು ಮಾಟ ಮಂತ್ರ ಗೊತ್ತು ಅಂತ. ಹಾಗೆ ಈ ನಾಗಾರ್ಜುನನಿಗೂ ಅನಿಸುತ್ತೆ, ತನ್ನ ಹೆಂಡತಿ ತುಂಬ ಬುದ್ಧಿವಂತೆ ಮತ್ತು ತುಂಬ ಕೆಪಾಸಿಟಿ ಇರೋವಳು, ಮಹಾರಾಣಿ ಆಗಲಿಕ್ಕೆ ಯೋಗ್ಯತೆ ಇರೋ ಹೆಂಗಸು ಯಾರಾದರೂ ಇದ್ದಾರೆ ಅಂದರೆ ಅದು ತನ್ನ ಹೆಂಡತಿ ಮಾತ್ರ ಅಂತ ಅವನ ಫೀಲಿಂಗ್. ಹಾಗೆ ಅವನ ಯೋಚನೆ ಏನಂದರೆ, ಮಿಕ್ಕಿದ ಇಬ್ಬರು ಅಣ್ಣಂದಿರು ಇರುವಾಗ ಅವನವರೆಗೂ ರಾಜ್ಯಪಟ್ಟ ಬರಲ್ಲ, ಹಾಗಿರುವಾಗ ತನ್ನ ಹೆಂಡತಿಗೆ ಮಹಾರಾಣಿ ಯೋಗ ಎಲ್ಲಿಂದ ಬರುತ್ತೆ, ಇದೆಲ್ಲ ಆಗದೆ ಇರೋದು ಅಂತ ಅಂದ್ಕೊಳ್ತಾ ಇರ್ತಾನೆ. ಯಾವಾಗ ಈ ಜಯದ್ರಥ ಅವನ್ನ ಕರೀತಾನೋ ಆಗ ಇವನು ಕೂಡ ಅದೇ ಯೋಚನೆಯಲ್ಲಿ ಆ ಗುಹೆಗೆ ಹೋಗ್ತಾನೆ. ಗುಹೆಗೆ ಹೋದ್ಮೇಲೆ ಜಯದ್ರಥ ತನ್ನ ಇಂದ್ರಜಾಲವನ್ನು ಪ್ರಯೋಗಿಸ್ತಾನೆ. ಇದ್ದಕ್ಕಿದ್ದ ಹಾಗೆ ಅಲ್ಲೊಂದು ಹೆಂಗಸು ಬಂದು ಅವನ ಹಸ್ತರೇಖೆಗಳನ್ನ ಪರೀಕ್ಷಿಸಿ ಹೇಳ್ತಾಳೆ, ನೋಡು, ನಿನಗೆ ಮಹಾರಾಜನ ಯೋಗ ಇದೆ, ನಿಮ್ಮ ಅಣ್ಣಂದಿರಿಬ್ಬರೂ ಸಾಯ್ತಾರೆ, ಅದಕ್ಕೆ ನೀನೇ ಕಾರಣ ಆಗ್ತೀಯ ಅಂತ ಹೇಳಿ ಅವರು ಮಾಯ ಆಗ್ತಾರೆ. ಇಲ್ಲಿಗೆ ಈ ಭಾಗ ಮುಗಿಸ್ತಾ ಇದ್ದೀನಿ. ಕತೆ ಇನ್ನೂ ಹೇಳ್ಬೋದು, ಆದರೆ ಇದು ಟಾಪಿಕ್ ತುಂಬ ವಿಚಾರಗಳು ಬರೋದ್ರಿಂದ ಮತ್ತು ತುಂಬ ಕಠಿಣವಾದ ಪದಗಳು ಮತ್ತು ನಾವು ನಮ್ಮ ಸುತ್ತಮುತ್ತಲೂ ನಡೀದೇ ಇರೋ ಅಂಥ ಸಂದರ್ಭಗಳು ಇರೋದರಿಂದ
ಸ್ವಲ್ಪ ಕತೆ ಹೇಳೋದ್ರಿಂದ ಸ್ವಲ್ಪ ಜಾಸ್ತಿ ಅರ್ಥ ಆಗಲಿ ಅನ್ನೋದು ನನ್ನ ಇಂಟೆನ್ಷನ್. ಈ ಕತೆ ನಾನು ಏನಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಅಂತಂದರೆ, ಇತ್ತೀಚೆಗೆ ನಮ್ಮ ಕರ್ನಾಟಕದ ಪ್ರಸಿದ್ಧ ಯೂಟ್ಯೂಬ್ ಚಾನಲ್ ಮೀಡಿಯಾ ಮಾಸ್ಟರ್ಸ್ನಲ್ಲಿ ಒಂದು ವಿಡಿಯೋ ನೋಡಿದೆ. ಮಹಾಭಾರತ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕುರುಹುಗಳು, ಮಡಿಕೆಗಳು ಎಲ್ಲ ಸಿಕ್ಕಿದಾವೆ ಅನ್ನೋದು ಒಂದು ಉತ್ಖನನದಲ್ಲಿ. ಅದು ಕೂಡ 3 ಲೇಯರ್ಸಲ್ಲಿ ಒಂದೇ ಜಾಗದಲ್ಲಿ ಅಗದು ನೋಡಲಾಗಿತ್ತು. ಮೇಲ್ಗಡೆ ಕಾಣವಾಯ್ ಅವರ ಕಾಲಕ್ಕೆ ಸಂಬಂಧಿಸಿದ್ದ ಕೆಲವು ಸಿಕ್ಕಿದ್ರೆ, ಅದ್ರ ಕೆಳಗೆ ಚಂದ್ರಗುಪ್ತ ಮೌರ್ಯನ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು, ಇನ್ನೂ ಕೆಳಗೆ ಅಗದಾಗ ಮಹಾಭಾರತದ್ದು ಅಂತ ಒಂದೇ ಜಾಗದಲ್ಲಿ 3 ಲೇಯರ್ಸಲ್ಲಿ ನಮ್ಮ ಹಿಸ್ಟ್ರಿನ ಪ್ರೆಸೆಂಟ್ ಮಾಡಿದ್ದಾರೆ. ಹಾಗೆ ಈ ಪುರಾಣವೈರಿ ಗ್ರಂಥಮಾಲದಲ್ಲೂ ಕೂಡ ಇದೇ 3 ಲೇಯರ್ಸಲ್ಲೇ ಈ ಕಥೆಯನ್ನು ಹೇಳಿದ್ದಾರೆ. ಇದೆಲ್ಲ ನಿಜವೂ ಇರ್ಬೋದು ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ವಿಶ್ವನಾಥ ಸತ್ಯನಾರಾಯಣದವರು ಹೇಳಿರೋದು ಏನಂದರೆ, ಈ ಬ್ರಿಟಿಷರ್ಸು ಬಂದು ನಮ್ಮ ಹಿಸ್ಟ್ರಿನ ತುಂಬ ತಿರುಚಿ ಬರೆದು ಅದಕ್ಕೆ ಅರ್ಥ ಇಲ್ಲದಂಗೆ ಮಾಡಿದ್ದಾರೆ. ನಮ್ಮ ಋಷಿಗಳು ಹೇಳಿರೋ ಈ ಪುರಾಣಗಳನ್ನು ಅವರು ಅವೈಜ್ಞಾನಿಕ ಅಂತಾರೆ, ಆದರೆ ಇದು ತುಂಬ ವೈಜ್ಞಾನಿಕ. ನಮ್ಮ ಪಂಚಾಂಗದ ಪ್ರಕಾರ ನಮಗೆ ಇರೋ ಪೌರಾಣಿಕ ಕೊಲಮಾನಗಳು ಅಂದರೆ ಈ ಮಂಡಲ ಮತ್ತು ನಕ್ಷತ್ರಗಳ ಮಂಡಲ ಎಲ್ಲ, ಇದು ಮುಂದೆ ಹೇಳ್ತೀನಿ ಒಂದು ಎಪಿಸೋಡಲ್ಲಿ. ಇದರ ಕೊಲಮಾನದ ಪ್ರಕಾರ ಲೆಕ್ಕ ಹಾಕೋದಾದರೆ ಕರೆಕ್ಟಾಗಿ 5000 ವರ್ಷಗಳ ಹಿಂದೆ ಮಹಾಭಾರತದ ಯುದ್ಧ ನಡೆಯಿತು. ಹಾಗೆ ನಮ್ಮ ಋಷಿಗಳು ಹೇಳಿರೋ ಪ್ರತಿ ಪುರಾಣದಲ್ಲೂ ಏನೇನು ಹೆಸರು ಯಾರ್ಯಾರು ಬಂದಿದ್ದಾರೆ ಅವ್ರದ್ದು ಎಲ್ಲ ಸರಿ ಅನ್ನೋ ಹಾಗೆ ಈಗ ಕುರುಹುಗಳು ಈ ರೀತಿ ಉತ್ಖನನದಲ್ಲೂ ಅಲ್ಲದೆ ಈ ಸ್ಯಾಟಲೈಟ್ ಮೂಲಕ ಕಂಡುಹಿಡಿದಿರೋ ರಾಮಸೇತು ಥರದ ಕೆಲವೊಂದು ಕುರುಹುಗಳು ಕೂಡ ಸಿಗ್ತಾ ಇದ್ದಾವೆ. ಹಾಗಾಗಿ ಎಲ್ಲೋ ನಮ್ಮ ಹಿಸ್ಟ್ರಿನ ಸರಿಪಡಿಸ್ಬೇಕು ಅನ್ನೋ ಉದ್ದೇಶದಿಂದ ಅವರು ಬರೆದಿದ್ದಾರೆ. ಇಷ್ಟೊಂದು ಒಳ್ಳೆ ಕಂಟೆಂಟ್ ಎಲ್ಲರಿಗೂ ರೀಚ್ ಆಗ್ತಾ ಇಲ್ಲ ಅನ್ನೋ ನೋವು ನನಗೂ ಇದೆ. ಹಾಗಾಗಿ ಈ ಕಥೆಯನ್ನು ಹೇಳ್ತಾ ಇದ್ದೀನಿ. ಹೋಪ್ ನಿಮಗೆಲ್ಲರಿಗೂ ಇಡಿಸುತ್ತೆ ಅಂತ. ನಿಮಗೆ ಯಾರಿಗಾದರೂ ನಾನು ಹೇಳಿರೋ ರೀತಿ ಆಗ್ಬೋದು ಅಥವಾ ಈ ಕತೆ ಕಂಟೆಂಟ್ ಏನೇನು ಇಷ್ಟ ಆಗಿದ್ದರೂ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್ ಜೊತೆಗೆ ಹೈಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇವತ್ತಿಗೆ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಬಾಯ್.